The next function is constant function. It is defined as f from R to R, f from R to R defined by f of x equal to c, where c is a real number for all x belongs to R. This is the definition of constant function. It is also a real valued function as well as a real function, and it is defined as f of x equal to c. c ಅಂತಂದ್ರೆ ಒಂದು ಕಾನ್ಸ್ಟೆಂಟ್ ನಂಬರ್ ಅಲ್ಲಿ. ಫಾರ್ ಎಕ್ಸಾಂಪಲ್ f of x equal to 2 for all x belongs to R. ಅಂದ್ರೆ ಅರ್ಥ ಏನು? ನೀವು ಇನ್ಪುಟ್ ಏನಾದರೂ ಕೊಡಿ, ಔಟ್ಪುಟ್ ಮಾತ್ರ ಏನು ಬರಬೇಕು? 2 ಬರಬೇಕು ಅನ್ನೋದು ಇದರ ಅರ್ಥ. ಸಪೋಸ್ f of x equal to -3 ಅಂತ ಕೊಟ್ರಿ ಅಂತ ಅನ್ಕೊಳ್ಳೋಣ. For all x belongs to R. So for every real number, output will be -3. ಸೊ ನೀವು ಇನ್ಪುಟ್ ಏನಾದರೂ ಕೊಡಿ, ಯಾವ ರಿಯಲ್ ನಂಬರ್ ಆದರೂ ಕೊಡಿ, ಔಟ್ಪುಟ್ ಮಾತ್ರ ಏನು ಬರ್ತಿರ್ತದೆ? -3 ಬರ್ತಿರ್ತದೆ ಅನ್ನೋದು ಇದರ ಅರ್ಥ. ಸೊ ಈ ರೀತಿ ಒಂದು ನಂಬರ್ ಯಾವುದು ಅಂತಂದ್ರೆ ಇದು ಸಿ. ಸೊ ಜನರಲ್ ನಂಬರ್ ಆಗಿರೋದ್ರಿಂದ ನಾವೆಂತ ರೆಪ್ರೆಸೆಂಟ್ ಮಾಡಿದ್ವಿ ಇಲ್ಲಿ, ಸಿ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ಸಿ ಇಸ್ ಅ ಕಾನ್ಸ್ಟೆಂಟ್ ಅಂಡ್ ದಟ್ ಕಾನ್ಸ್ಟೆಂಟ್ ಇಸ್ ಅ ರಿಯಲ್ ನಂಬರ್. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್. ಹಾಗಾದ್ರೆ ಇದರ ಗ್ರಾಫ್ ಯಾವ ರೀತಿ ಇರ್ತದೆ ಅಂತ ನೋಡೋಣ. Consider x-axis and y-axis. For example, ಇದು x-axis ಆಗಿರಲಿ. Suppose this is y-axis. x dash, y dash. This is origin. Here we will have the numbers 1, 2, 3, values of domain, -1, -2, -3 and so on. ಇಲ್ಲಿ 0 ಇರ್ತದೆ ಆರಿಜಿನ್, ಅದು 1, 2, 3 ಈ ರೀತಿ ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಇಲ್ಲಿ ನಾವೇನಾದರೂ ಎಫ್ ಆಫ್ ಎಕ್ಸ್ ಇಕ್ವಲ್ ಟು 2 ಅಂತ ಏನಾದರೂ ಡಿಫೈನ್ ಮಾಡಿದರೆ ನಿಮ್ಮ ಎಲ್ಲ ಇನ್ಪುಟ್ಗಳಿಗೆ ಔಟ್ಪುಟ್ ಏನು ಬರಬೇಕು? 2 ಅನ್ನೋದು ಬರಬೇಕು. ಸಪೋಸ್ 1ನ ಇನ್ಪುಟ್ ಆಗಿ ಕೊಟ್ರಿ ಅಂತ ಅನ್ಕೊಳ್ಳೋಣ. ಎಫ್ ಆಫ್ 1 ಕೊಟ್ಟಾಗಲೂ ಕೂಡ ಔಟ್ಪುಟ್ ಏನು ಬರಬೇಕು? 2ನೇ ಬರಬೇಕು. ಅಂದರೆ 1ಗೆ ಔಟ್ಪುಟ್ ಏನು ಬರ್ತದೆ? 2 ಬರ್ತದೆ. ಸಪೋಸ್ 2 ಕೊಟ್ರಿ ಅಂತ ಅನ್ಕೊಳ್ಳೋಣ. ಎಫ್ ಆಫ್ 2 ಔಟ್ಪುಟ್ ಏನಿರ್ತದೆ? 2. ಸೊ ಔಟ್ಪುಟ್ 2. 3ಗೆ ಔಟ್ಪುಟ್ 2, 4ಗೆ ಔಟ್ಪುಟ್ 2 ಆ್ಯಂಡ್ ಸೊ ಆನ್. 0ಗೆ ಔಟ್ಪುಟ್ 2, -1ಗೆ 2, -2ಗೆ 2, -3ಗೆ 2 ಆ್ಯಂಡ್ ಸೊ ಆನ್. ಇನ್ನು ನಡುವೆ ಇರ್ತಕ್ಕಂಥ ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ವ್ಯಾಲ್ಯೂಸ್ಗಳನ್ನ ತಗೊಂಡ್ರೆ, ಅಂದರೆ 0.1, 0.2, 0.3, √2 ಈ ರೀತಿ ವ್ಯಾಲ್ಯೂಸ್ಗಳಿಗೂ ಕೂಡ ಔಟ್ಪುಟ್ ಏನು ಬರ್ತದೆ? 2, 2, 2, 2 ಅಂತಾನೆ ಬರ್ತಿರ್ತದೆ. ಸೊ ಈ ರೀತಿ ನಮಗೆ ಏನು ಬರ್ತವೆ? ಔಟ್ಪುಟ್ಗಳು ಬರ್ತವೆ. ಈ ಔಟ್ಪುಟ್ಗಳೆಲ್ಲನೂ ಕಲೆಕ್ಟ್ ಮಾಡಿ ನಾವು ಜಾಯಿನ್ ಮಾಡಿದ್ರೆ, ಕನೆಕ್ಟ್ ಮಾಡಿದ್ರೆ ನಮಗೊಂದು ಸ್ಟ್ರೈಟ್ ಲೈನ್ ಸಿಗ್ತದೆ. ಆ್ಯಂಡ್ ದಿಸ್ ಸ್ಟ್ರೈಟ್ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಐಡೆಂಟಿಟಿ ಫಂಕ್ಷನ್ ಅಲ್ಲಿ ದಟ್ ವಾಸ್ ಆಲ್ಸೋ ಎ ಸ್ಟ್ರೈಟ್ ಲೈನ್, ಬಟ್ ಇಟ್ ವಾಸ್ ಪಾಸಿಂಗ್ ಥ್ರೂ ದ ಆರಿಜಿನ್, ಮೇಕಿಂಗ್ an angle of 45 degree with positive direction of x-axis. x-axis ಜೊತೆ 45 degree ಫಾರ್ಮ್ ಮಾಡ್ತಿತ್ತು. ಬಟ್ ಹಿಯರ್ ದಿಸ್ ಇಸ್ ಅ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ಸಿ. ಇಲ್ಲೇನು ಔಟ್ಪುಟ್ ಬರುತ್ತಲ್ಲ, ಇದರಿಂದ ಪಾಸ್ ಆಗಿ ಹೋಗುವಂಥದ್ದು. ದಿಸ್ ಸಿ ಈಸ್ ಆನ್ ವೈ ಆಕ್ಸಿಸ್, ವೈ ಆಕ್ಸ್ ಮೇಲೆ ಇರ್ತದೆ ಇದು. ಇದರಿಂದ ಪಾಸ್ ಆಗಿ ಹೋಗುವಂಥ ಒಂದು ಸ್ಟ್ರೈಟ್ ಲೈನ್, ಆ್ಯಂಡ್ ದಿಸ್ ಸ್ಟ್ರೈಟ್ ಲೈನ್ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರ್ತದೆ. ಇಫ್ ದಿಸ್ ಸಿ ಈಸ್ ಪಾಸಿಟಿವ್, then it will be above the x-axis, and if this c is exactly equal to 0, then this x-axis will act as the graph, and if this c is a negative, then the graph or the curve will be below the x-axis. ನೀವು c ಏನು ತಗೊಳ್ತೀರಿ ಅನ್ನೋದ್ರ ಮೇಲೆ ಈ ಗ್ರಾಫ್ ಎಲ್ಲಿ ಬರ್ತದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಒಂದು ವೇಳೆ ಪಾಸಿಟಿವ್ ತಗೊಂಡ್ರೆ x-axis ನ ಮೇಲ್ಗಡೆ ಬರ್ತದೆ, ನೆಗೆಟಿವ್ ತಗೊಂಡ್ರೆ x-axis ನ
ಕೆಳಗಡೆ ಬರ್ತದೆ, 0 ತಗೊಂಡ್ರೆ ಎಕ್ಸ್ ಆಕ್ಸಿಸ್ ಇಟ್ ಸೆಲ್ಫ್ ಅದೇನೆ ಏನಾಗಿರ್ತದೆ ಅಂತಂದ್ರೆ ಗ್ರಾಫ್ ಆಗಿ ಕೆಲಸ ಮಾಡ್ತದೆ. ಈಗ ನೋಡೋಣ, ಈ ಪಾಯಿಂಟ್ಗಳೆಲ್ಲ ಕನೆಕ್ಟ್ ಮಾಡಿದ್ರೆ ಗ್ರಾಫ್ ಬರುತ್ತೆ ಅಂತ ಹೇಳಿದ್ನಲ್ಲ ನಾನು. ಸೊ ಗ್ರಾಫ್ ಯಾವ ರೀತಿ ಬರುತ್ತದೆ ಅಂತಂದ್ರೆ, ಸಪೋಸ್ ಈ ಎಲ್ಲ ವ್ಯಾಲ್ಯೂಸ್ಗಳು ನಾನು ಜಸ್ಟ್ ಇಗ್ನೋರ್ ಮಾಡ್ತೀನಿ. ಇಲ್ಲಿ ವ್ಯಾಲ್ಯೂಸ್ಗಳಂತೂ ಇರ್ತದೆ, ಇಲ್ಲಿ 1 2 3 ಇರ್ತದೆ, -1 -2 ಅವೆಲ್ಲ ಇರ್ತವೆ. ಜಸ್ಟ್ ಇಗ್ನೋರ್ ಮಾಡಿ ಒಂದು ಜನರಲ್ ವ್ಯಾಲ್ಯೂನ ತಗೊಳ್ತೀನಿ. ಆ ಜನರಲ್ ವ್ಯಾಲ್ಯೂಗೆ ನಾನೆಂತ ಕೊಡ್ತೀನಿ, ಹೆಸರು ಸಿ ಅಂತ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಸಿ ಅಂತ ಡಿಫೈನ್ ಮಾಡಿದೀವಲ್ಲ, ಹಾಗಾಗಿ ಅದಕ್ಕೆ ನಾನು ಸಿ ಅಂತ ಹೆಸರನ್ನು ಕೊಡ್ತೀನಿ. ಸಪೋಸ್ ಲೆಟ್ ಮೀ ಥಿಂಕ್ ದಟ್ ಇಟ್ ಈಸ್ ಪಾಸಿಟಿವ್. ಅದನ್ನು ಪಾಸಿಟಿವ್ ಅಂತ ನಾನು ಥಿಂಕ್ ಮಾಡೋದಾದ್ರೆ, ಸೊ ಇಲ್ಲಿದೆಯಲ್ಲ ಈ ಗ್ರಾಫ್ ಏನಿದೆಯಲ್ಲ ಇದು ಏನಪ್ಪ ಅಂತಂದ್ರೆ ನಮಗೆ ಬೇಕಾಗಿರೋಂಥ ಗ್ರಾಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ ಅಥವಾ ವೈ ಈಕ್ವಲ್ ಟು ಸಿ ಅಂತ ಕೂಡ ಕೆಲವೊಮ್ಮೆ ನಾವು ಬರೀತೀವಿ. ಸೊ ಇಲ್ಲಿಂದ ಇಲ್ಲಿಗೆ ಏನು ಲೆಂತ್ ಇದೆಯಲ್ಲ, ಆರಿಜಿನ್ ಇಂದ ಇಲ್ಲಿ ಇರೋಂಥ ಲೆಂತ್ ಅಥವಾ ಈ ಪಾಯಿಂಟ್ ಏನಿದೆಯಲ್ಲ ಇದು ಯಾವುದಪ್ಪ ಅಂತಂದ್ರೆ ಸಿ ಅನ್ನೋ ಪಾಯಿಂಟ್. ದಟ್ ಈಸ್ ನಥಿಂಗ್ ಬಟ್ ಸಿ ಕಮ 0. ನೋ 0 ಕಮ ಸಿ, ಇಟ್ ಈಸ್ 0 ಕಮ ಸಿ. ಈ ಪಾಯಿಂಟ್ ಏನಿದೆಯಲ್ಲ ಇದು 0 ಕಮ ಸಿ ಪಾಯಿಂಟ್. ಸೊ ಪಾಸಿಟಿವ್ ಆದರೆ ಮೇಲ್ಗಡೆ ಬರ್ತದೆ. ಒಂದು ವೇಳೆ ಈ ಸಿ ಏನಾದರೂ ನೆಗೆಟಿವ್ ಆಯಿತು ಅಂತಂದ್ರೆ ಇಲ್ಲೆಲ್ಲ ಕೆಳಗಡೆ ಇರ್ತದೆ, ಲೈನ್ ಇಲ್ಲೆಲ್ಲ ಕೆಳಗಡೆ ಇರ್ತದೆ. 0 ಆಯಿತು ಅಂದರೆ ಎಕ್ಸ್ ಎಕ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ 2 ಆದರೆ 1 2 ಅಂತ ಏನಿರ್ತದಲ್ಲ, ಈ 2 ಅನ್ನೋ ಪಾಯಿಂಟಲ್ಲಿ ಈ ರೀತಿ ಪಾಸ್ ಆಗುತ್ತದೆ. ಒಂದು ವೇಳೆ -3 ತಗೊಂಡ್ರೆ -1 -2 -3 ಅಂತ ಇರುತ್ತಲ್ಲ, ಆ -3 ಇಂದ ಪಾಸ್ ಆಗಿ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಪಾಸ್ ಆಗುತ್ತದೆ. ಸೊ ಈ ರೀತಿ ನಮಗೆ ಬೇಕಾಗಿರೋಂಥ ಗ್ರಾಫ್ ಸಿಗ್ತದೆ ನಮಗೆ. ಸೊ ದಿಸ್ ವಾಸ್ ಅಬೌಟ್ ಕಾನ್ಸ್ಟೆಂಟ್ ಫಂಕ್ಷನ್. ಈಗ ನಾವು ಇದೇ ಗ್ರಾಫನ್ನು ಯೂಸ್ ಮಾಡಿ ಏನು ಮಾಡ್ಬೇಕು, ಈಗ ಡೊಮೈನ್ ಮತ್ತು ರೇಂಜ್ಗಳನ್ನ ಬರಿಬೇಕು. ಯಾವುದೇ ಗ್ರಾಫ್ ಆಗಲಿ ನಾವು ಡೊಮೈನ್ ಮತ್ತು ರೇಂಜನ್ನು ಜಸ್ಟ್ ಅನಲೈಸ್ ಮಾಡಬೇಕು. ಹಾಗಾದರೆ ಇಲ್ಲಿ ಡೊಮೈನ್ ಆಫ್ ದ ಫಂಕ್ಷನ್ ಏನಾಗ್ತದೆ, ನಾನು ಡೊಮೈನ್ ಆಫ್ ದ ಫಂಕ್ಷನ್ ಯಾವ ರೀತಿ ಫೈಂಡ್ ಮಾಡಬೇಕಂತ ನಾನು ಫಸ್ಟ್ ಫಂಕ್ಷನ್ಗೆ ಹೇಳಿದ್ದೀನಿ, ಅಂದರೆ ಐಡೆಂಟಿಟಿ ಫಂಕ್ಷನ್ಗೆ ಹೇಳಿದ್ದೀನಿ. ಅಂದರೆ ವೈ ಆಕ್ಸಿಸ್ ಮೇಲೆ ಆ ಗ್ರಾಫ್ನ ಪ್ರೊಜೆಕ್ಷನ್ ಎಲ್ಲಿಂದ ಎಲ್ಲಿವರೆಗಿದೆ, ಅಂದರೆ ಅದರ ಇಮೇಜ್ ಅಥವಾ ಅದರ ಶ್ಯಾಡೋ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿರ್ತದೆ ಎಕ್ಸ್ ಆಕ್ಸಿಸ್ ಮೇಲೆ, ಅದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ, ಡೊಮೈನ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಈ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಕೂಡ ಇಲ್ಲಿ ಅದರ ಶ್ಯಾಡೋ ಸ್ಪ್ರೆಡ್ ಆಗಿದೆ. ನೋಡಿ ಇಲ್ಲೆಲ್ಲನೂ ಒಂದು ವೇಳೆ ನಾವು ಟಾರ್ಚ್ನ ಡ್ರಾಪ್ ಮಾಡಿದರೆ ಇದರ ಶ್ಯಾಡೋ ಎಲ್ಲಿ ಬೀಳ್ತದೆ, ಇದರ ಮೇಲೆ ಎಲ್ಲ ಬೀಳ್ತದೆ ಇಲ್ಲಿ. ಸೊ ಎಕ್ಸ್ ಎಕ್ಸ್ ಕಂಪ್ಲೀಟ್ ಕವರ್ ಆಗೋದ್ರಿಂದ ಡೊಮೈನ್ ಆಫ್ ದಿಸ್ ಕಾನ್ಸ್ಟೆಂಟ್ ಫಂಕ್ಷನ್ ವಿಲ್ ಬಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಡೊಮೈನ್ ಆಫ್ ದ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇನ್ನು ರೇಂಜ್ ಫೈಂಡ್ ಮಾಡಬೇಕಾದ್ರೆ ನಾನು ಅಂತ ಹೇಳಿದ್ದೆ ಅಂತಂದ್ರೆ, ಹಾರಿಜೆಂಟಲ್ ಆಗಿ ಲೈಟ್ನ ಪ್ಲಾಟ್ ಮಾಡ್ಬೇಕು ನಾವು. ಟಾರ್ಚ್ನ ಹಾರಿಜೆಂಟಲ್ ಆಗಿ ಈ ರೀತಿ ಏನಾದರೂ ಹಾಕಿದ್ರೆ, ಈ ಕಡೆಯಿಂದನಾದರೂ ಹಾಕಿ ಅಥವಾ ಈ ಕಡೆಯಿಂದನಾದರೂ ಹಾಕಿದ್ರೆ ಇದರ ಕಂಪ್ಲೀಟ್ ಶಾಡೋ ಬೀಳೋದು ಒಂದೇ ಒಂದು ಎಲಿಮೆಂಟ್ ಮೇಲೆ, ಒಂದೇ ಒಂದು ರಿಯಲ್ ನಂಬರ್ ಮೇಲೆ, ವೈ ಎಕ್ಸ್ ಮೇಲೆ ಇರೋದು. ಯಾವುದ್ರ ಮೇಲೆ ಬೀಳ್ತದೆ ಅಂತಂದ್ರೆ ಸಿ ಅನ್ನೋ ಒಂದೇ ಒಂದು ರಿಯಲ್ ನಂಬರ್ ಮೇಲೆ ಬೀಳೋದ್ರಿಂದ ರೇಂಜ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು ಸಿ. ಸೊ ಎಫ್ ಆಫ್ ಎಕ್ಸ್ ಇಕ್ವಲ್ ಟು 2 ಅಂತ ತಗೊಂಡ್ರೆ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ 2, ಸಿಂಗಲ್ಟನ್ ಸೆಟ್ 2. ಇಲ್ಲಿ ಎಫ್ ಆಫ್ ಎಕ್ಸ್ ಇಕ್ವಲ್ ಟು -3 ಅಂತ ತಗೊಂಡ್ರೆ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು -3. ಇಲ್ಲಿ ನಾವು ಜನರಲ್ ಆಗಿ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಸಿ ಅಂತ ತಗೊಂಡಿರೋದ್ರಿಂದ ರೇಂಜ್ ಆಫ್ ದಟ್ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು ಸಿಂಗಲ್ಟನ್ ಸೆಟ್ ಸಿ. ಅಂದ್ರೆ ನೀವು ಯಾವುದೇ ಇನ್ಪುಟ್ ಕೊಟ್ಟರು ಕೂಡ ಔಟ್ಪುಟ್ ಒಂದೇ ಒಂದು ಔಟ್ಪುಟ್ ಬರೋದ್ರಿಂದ, ಸಿ ಅಂತ ಒಂದೇ ಔಟ್ಪುಟ್ ಬರೋದ್ರಿಂದ ರೇಂಜ್ ಏನಾಗ್ತದೆ ಅಲ್ಲಿ ಸಿ ಆಗ್ತದೆ. ಇದನ್ನು ನಾವು ಬೇರೆ ರೀತಿಯೂ ಅನಲೈಸ್ ಮಾಡ್ಬೋದು, ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಕೂಡ ನಾವು ಮಾಡ್ಬೋದು. ಅಂದರೆ 1 2 3 4 5 6 ಈ ರೀತಿ ಡೊಮೈನ್ ಇರತಕ್ಕಂಥ ಎಲಿಮೆಂಟ್ಗಳನ್ನು ತಗೊಂಡ್ರೆ ಇಲ್ಲಿ ಕೋಡೊಮೈನಲ್ಲಿ ಕೂಡ ಅದೇ ವ್ಯಾಲ್ಯೂಸೇ ಇರ್ತವೆ. ಈ ವ್ಯಾಲ್ಯೂಸ್ಗಳಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಯಾವುದಾಗಿರ್ತದೆ ಅಂದರೆ ಸಿ ಅನ್ನೋ ವ್ಯಾಲ್ಯೂ ಆಗಿರ್ತದೆ. ಸೊ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಎಲ್ಲಿಗೆ ಮ್ಯಾಪ್ ಆಗ್ತವೆ ಅಂತಂದ್ರೆ ಒಂದೇ ಒಂದು ಎಲಿಮೆಂಟ್ಗೆ ಮ್ಯಾಪ್ ಆಗ್ತದೆ. ಯಾವುದಕ್ಕದು ಸಿ ಅನ್ನೋ ವ್ಯಾಲ್ಯೂಗೆ ಮ್ಯಾಪ್ ಆಗ್ತವೆ ಅಂತ ಇದರ ಅರ್ಥ. ಹಾಗಾಗಿ ರೇಂಜ್ ಒಳಗಡೆ ಒಂದೇ ಒಂದು ಎಲಿಮೆಂಟ್ ಬರ್ತದೆ, ಯಾವುದು ಅಂತಂದ್ರೆ ಸಿ ಅನ್ನೋದು. ಸೊ ದಿಸ್ ಈಸ್ the definition of constant function and the graph and domain and range of the constant function.